ಯುವ ಜನರೇ ಬ್ರೋಕರ್ ನಂಬಿ ಮದುವೆ ಆಗ್ತೀರಾ? ಬ್ರೋಕರ್ ತೋರಿಸಿದ್ದ ಹುಡುಗಿ ಮದುವೆ ಆದವನಿಗೆ ಇದೆಂಥ ಸ್ಥಿತಿ ಬಂದಿದೆ ಗೊತ್ತಾ? ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಏನಪ್ಪ ಇಂಥ ಪರಿಸ್ಥಿತಿ ಬಂತು ಅಂತ. ಮುಂದೆ ನಿಮಗೂ ಕೂಡ ಇದೇ ಗತಿ ಆಗಬಹುದು. ಬ್ರೋಕರ್ನ ನಂಬೋಕ್ಕಿಂತ ಮುಂಚೆ ಒಮ್ಮೆ ಅಲ್ಲ ನೂರಾರು ಬಾರಿ ಯೋಚನೆ ಮಾಡಬೇಕು. ಯಾಕೆಂದರೆ ನಾವು ಹೇಳುವಂಥ ಸ್ಟೋರಿ ಕೇಳಿದ್ರೆ ನಿಜಕ್ಕೂ ನೀವು ದಂಗು ಬಡಿತೀರಿ. ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಮದುವೆ ಆದ ತಿಂಗಳಲ್ಲೇ ಹೆಂಡತಿನೂ ಇಲ್ಲ, ಕೊಟ್ಟ ಹಣನೂ ಇಲ್ಲ. ಬಾಗಲಕೋಟೆಯ ಮುಧೋಳದಲ್ಲಿ ಮ್ಯಾರೇಜ್ ಗೋಲ್ಮಾಲ್ ನಡೆದಿದೆ. ಮದುವೆ ಮಾಡಿಸಿ 4 ಲಕ್ಷ ಹಣ ಪಡೆದು ಬ್ರೋಕರ್ ಟೀಮ್ ಎಸ್ಕೇಪ್ ಆಗಿಬಿಟ್ಟಿದೆ. ಮುಧೋಳದ ಸೋಮಶೇಖರ್ಗೆ ಮದುವೆ ಮಾಡಿಸಿ ಮೋಸವನ್ನು ಮಾಡಿದ್ದಾರೆ. ಶಿವಮೊಗ್ಗ ಮೂಲದ ಯುವತಿಯನ್ನು ಮದುವೆ ಮಾಡಿಸಿದ ಬ್ರೋಕರು. ಹೆಣ್ಣಿಗಾಗಿ ಎಲ್ದಾಡ್ತಾ ಇದ್ದ ಸೋಮಶೇಖರ್. ಯಾಕಂದರೆ ಬಹಳ ಕಷ್ಟ ಇದೆ ಈಗ, ಮದುವೆ ಆಗೋಕ್ಕೆ ಕನ್ಯೆ ಸಿಗ್ತಾ ಇಲ್ಲ. ಎಷ್ಟೋ ಜನ ಪಾದಯಾತ್ರೆ ಮಾಡಿದ್ದಾರೆ, ಹರಕೆ ಹೊತ್ಕೊಳ್ತಾ ಇದ್ದಾರೆ, ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಿದ್ದಾರೆ. ಅಂಥದ್ರಲ್ಲಿ ಇವನಿಗೆ ಒಂದು ಕನ್ಯಾ ಸಿಕ್ಕಿತ್ತು. ಆದರೆ ಇವನ ಆ ಮುಗ್ಧತೆಯನ್ನು ಇವರು ಬಂಡವಾಳ ಮಾಡ್ಕೊಂಡ್ಬಿಟ್ರು. ಈ ಸೋಮಶೇಖರ್ ಅನ್ನುವಂಥ ಯುವಕ ಏನಿದ್ದಾನೆ, ಬ್ರೋಕರ್ ಸತ್ಯಪ್ಪ ಮತ್ತು ಗ್ಯಾಂಗ್ ಇವರು ಆತನ ನಂಬಿಸ್ತಾರೆ, ಹಣ ಪಡೆದುಕೊಳ್ತಾರೆ. ಹಣ ಹೊಡೆಯೋಕೆ ಏನು ಮಾಡಿದ್ದಾರೆ ಗೊತ್ತಾ? ಇವರು ಮದುವೆ ಆದ ಮಹಿಳೆಯನ್ನು ಕರೆ ತಂದಿದ್ದು ಈ ಗ್ಯಾಂಗು. ನೋಡಿ, ಮದುವೆ ಆಗಿರೋ 2 ಮದುವೆ ಆಗಿದೆ ಅಂತೆ ಆಕೆಯದ್ದು. 2 ಮದುವೆ ಆಗಿರೋಳನ್ನ ಇವನಿಗೆ ತಂದು ಮದುವೆ ಮಾಡಿಸಿದ್ದಾರೆ ಸೋಮಶೇಖರ್ಗೆ. ಮುಧೋಳ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಸೋಮಶೇಖರ್. ಆರೋಪಿ ಸತ್ಯಪ್ಪ ಸೇರಿ 7 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ನೋಡಿ, ಯಾಮಾರಕ್ಕೆ ಹೋಗಬೇಡಿ, ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡಿ. ಬ್ರೋಕರು ಹೇಳಿದ್ದ ಎಲ್ಲವೂ ಸತ್ಯ ಅಲ್ಲ. ಬ್ರೋಕರ್ಗೆ ಏನು ಬೇಕಾಗಿರುತ್ತೆ? ದುಡ್ಡು ಬೇಕಾಗಿರುತ್ತೆ. ಬ್ರೋಕರ್ ಏನು ಬೇಕಾಗಿರುತ್ತೆ? ಅವ್ನ ಕೆಲಸ ಆಗಬೇಕಾಗಿರುತ್ತೆ ಅಷ್ಟೇ. ಹಾಗಾಗಿ ಈಗ ನಿಮ್ಮ ಮನೆಯವರು ನೋಡಿದ್ರು, ಅಥವಾ ನಿಮ್ಮ ನೆರೆಹೊರೆಯವರು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಯಾರಾದರೂ ನೋಡಿದರೆ ಅದೊಂದು ರೀತಿ ನಂಬಿಕೆ ಇರುತ್ತೆ. ಈ ಬ್ರೋಕರ್ಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿರುತ್ತೆ. ಬರೀ ದುಡ್ಡು ಕೇಳೋದು, ಪ್ರೊಫೈಲ್ಗಳನ್ನು ಕಳಿಸೋದು, ಟಾರ್ಚರ್ ಕೊಡೋದು. ನೋಡಿ, ಅವನನ್ನು ನಂಬಿಸಿ 4 ಲಕ್ಷ ರೂಪಾಯಿ ಹೊಡೆದಿದ್ದಾರೆ ಅವನ ಕಡೆಯಿಂದ. 2 ಮದುವೆ ಆಗಿದೆ ಆಲ್ರೆಡಿ. ಆಕೆನ ಕರ್ಕೊಂಬಂದು ಮದುವೆ ಮಾಡಿಸಿ ಇಡೀ ಟೀಮೇ ಎಸ್ಕೇಪು. ಹಾಗಾಗಿ ಮದುವೆಯಾಗುವಂಥ ಹುಡುಗರು ನೀವು ಬಹಳ ಜಾಗೃತರಾಗಿರಬೇಕು. ಹುಡುಗಿ ಸಿಕ್ಲಪ್ಪ ಮದುವೆ ಆಗೋಕ್ಕೆ, ನಾನು ಬಹಳ ವರ್ಷ ನೋಡ್ತಾ ಇದ್ದೆ, ನನಗೆ ಯಾರೂ ಹೆಣ್ಣು ಕೊಟ್ಟಿರಲಿಲ್ಲ, ಯಾರನ್ನೊಬ್ಬರನ್ನ ಬ್ರೋಕರ್ ಕರ್ಕೊಂಬಂದಿದ್ದಾನೆ, ಮದುವೆ ಆಗಿಬಿಡೋಣ, 5 ಲಕ್ಷ ರೂಪಾಯಿ ಅಥವಾ ನನ್ನ ದುಡ್ಡು ಹೋದ್ರೆ ಹೋಗಲಿ ಅಂತ ಮದುವೆ ಆದರೆ ನಿಮ್ಮ ದುಡ್ಡು ಹೋಗಿರುತ್ತೆ, ಹೆಂಡತಿನೂ ಹೋಗಿರ್ತಾಳೆ, ಮತ್ತೆ ಬಾಯ್ ಬಡ್ಕೋಬೇಕು ನೀವು. ನೋಡಿ, ಸೋಮಶೇಖರ್ಗಾದಂಥ ಗತಿ ನಿಮಗೂ ಕೂಡ ಆಗ್ಬೋದು. ಬ್ರೋಕರ್ನ ನೋಡಿ, ಬ್ರೋಕರಿಂದ ಓಕೆ ಸಾಕಷ್ಟು ಮದುವೆಗಳಾಗಿದ್ದಾವೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಆ ಯುವತಿ ಅಥವಾ ಮದುವೆ ಆಗ್ತಿರುವಂಥ ಹುಡುಗಿ ಕಡೆ ಸ್ವಲ್ಪ ನೀವು ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ. ಅವಸರದಲ್ಲಿ ನನಗೆ ಕನ್ಯಾ ಸಿಕ್ತಪ್ಪ ಅಂಥೇಳಿ ಮದುವೆ ಆಗಿಬಿಟ್ರೆ ನಿಮ್ಮ ದುಡ್ಡು ಕಳ್ಕೊಳ್ತೀರಿ, ನಿಮ್ಮ ಆಸ್ತಿನೂ ಕೂಡ ಕಳ್ಕೊಳ್ತೀರಿ. ನೋಡಿ, ಅವ ಎಷ್ಟು ಕನಸು ಕಂಡಿದ್ನೋ ಗೊತ್ತಿಲ್ಲ ಪಾಪ. ಹೆಂಡತಿ ಜೊತೆ ಸಂಸಾರ ಮಾಡಬೇಕು, ಜೊತೆಗೆ ಹಾಗಿರಬೇಕು, ಹೀಗಿರಬೇಕು, ನಾನು ಅವಳ ಜೊತೆ ಜೀವನ ಕಟ್ಕೊಳ್ಬೇಕು, ಭಾಳ ಕನಸು ಕಂಡಿದ್ದ ಅವನು. ಭಾಳ ವರ್ಷಗಳಾದ ಮೇಲೆ ಅವನಿಗೆ ಮದುವೆ ಆಗಲಿಕ್ಕೆ ಕಂಕಣ ಭಾಗ್ಯ ಕೂಡು ಬಂದಿತ್ತು. ಆದರೆ ಈ ಬ್ರೋಕರ್ ಇದ್ದಾನಲ್ಲ, ಕಳ್ಳ ಬ್ರೋಕರು, ಇವನ ಕೆಲಸನೇ ಅದು. ಈ ಮದುವೆ ಆಗಿರೋರನ್ನ ಕರ್ಕೊಂಬರೋದು, ಗ್ಯಾಂಗ್ ಅವ್ರದ್ದೇ ಒಂದು ಗ್ಯಾಂಗ್ ಇರುತ್ತೆ, ನಂಬಿಸೋದು, ನಂಬಿಸಿ ಮದುವೆ ಮಾಡಿ ಕಳಿಸೋದು. ಡಿಮ್ಯಾಂಡ್ ಮೊದಲೇ ಹಣ ಇಸ್ಕೊಂಡಿರ್ತಾರೆ ಅವರು. ಹಾಗಾಗಿನೇ 2 ವರ್ಷ ಮದುವೆ ಲೇಟ್ ಆದರೂ ಪರವಾಗಿಲ್ಲ, ಹಾಗೇ ಇರಿ. ಆದರೆ ಇಂಥವ್ರನ್ನ ಮಾತ್ರ ನಂಬಲಿಕ್ಕೆ ಹೋಗಬೇಡಿ. ಅಥವಾ ನಿಮ್ಮ ತಂದೆ ತಾಯಿ ಗಮನಕ್ಕೆ ತನ್ನಿ, ಏಕಾಏಕಿ ನೀವೇ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ನೋಡಿ, ಯಾಕೆ ಈ ರೀತಿ ಆಗ್ತಿದೆ ಅಂತ ಹೇಳಿದ್ರೆ ಪರಿಸ್ಥಿತಿ ಹೆಂಗಿದೆ. ಕನ್ಯೆಗಳು ಸಿಗ್ತಾ ಇಲ್ಲ, ಅದರಲ್ಲೂ ನಮ್ಮ ರೈತರ ಮಕ್ಕಳಿಗೆ ಕನ್ಯೆ ಕೊಡ್ತಾ ಇಲ್ಲ, ಬರೀ ಡಿಮ್ಯಾಂಡ್ಗಳು ಜಾಸ್ತಿ. ಸಿಕ್ಕಿದ್ದು ಶಿವ ಅಂಥೇಳಿ ತಾಳಿ ಕಟ್ತಾ ಇದ್ದಾರೆ ಅಷ್ಟೇ. ಹಾಗೆ ಆಗ್ತಿದೆ ಪರಿಸ್ಥಿತಿ ಈಗ. ಹಳ್ಳಿಗಳಲ್ಲಿ ಈಗಲೂ ಕೂಡ ಮದುವೆ ವಯಸ್ಸು ಮೀರಿ ಇರುವಂಥವರು ಸಾಕಷ್ಟು ಜನ ಯುವಕರು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದ್ದಾರೆ. ಸೋಮಶೇಖರ್ ಗುಲ್ಗಾ ಜಂಬಿಗೆ ಅಂತ ಇವರು ಬಂದು ಕಂಪ್ಲೇಂಟನ್ನು ಕೊಡ್ತಾರೆ 23ನೇ ತಾರೀಕು ಡಿಸೆಂಬರ್ದಲ್ಲಿ.
ಇವರು 3-4 ವರ್ಷದಿಂದ ಮದುವೆಗೆ ಒಂದು ಹೆಣ್ಣನ್ನು ನೋಡ್ತಾ ಇರ್ತಾರೆ. ಅವರಿಗೆ ಸುಮಾರು 3-4 ವರ್ಷದಿಂದ ಕೂಡ ಮದುವೆ ಆಗೋದಕ್ಕೆ ಯಾವುದೂ ಕನ್ಯೆ ಸಿಗ್ತಾ ಇರಲ್ಲ. ಸೊ ಇವ್ರಿಗೆ ಏನು ಮಾಡ್ತಾನೋ ಅವನು ಸತ್ಯಪ್ಪ ಶಿವರೂರಮ್ಮನು ರಾಮದುರ್ಗ ಕುನ್ನಾಳ ಗ್ರಾಮದವನು ಭೇಟಿ ಆಗ್ತಾನೆ. ಆಯಿತು, ನನ್ನ ಹತ್ರ ಒಬ್ಬರು ನಾನು ಈ ಥರ ಇದನ್ನು ಮಾಡ್ತೀನಿ, ಮದುವೆ ಮಾಡಿಸೋದಕ್ಕೆ ನಾನು ಏಜೆಂಟ್ ಇದ್ದೀನಿ, ನಿಮಗೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಮಂಜುಳ ಇದ್ದಾಳೆ, ಅವ್ರ ಜೊತೆಗೆ ಮದುವೆ ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದು 4.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಇವನು ಕೂಡ ಒಪ್ಪಿಕೊಂತಾನೆ. ಸೊ ಬೇರೆ ಬೇರೆ ಸಮಯದಲ್ಲಿ ಅವರಿಗೆ ಫೋನ್ಪೇ ಮುಖಾಂತರ ಮತ್ತು ಹಣ ಕೈಯಿಂದ ಅವರಿಗೆ ಸುಮಾರು 4.5 ಲಕ್ಷ ರೂಪಾಯಿನ ಈ ಸತ್ಯಪ್ಪನಿಗೆ ಕೊಡ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, 10/11/2023 ಈ ಮುಧೋಳನಗರದಲ್ಲಿರ್ತಕ್ಕಂಥ ಕಾಳಿಕಾ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ. ಸೊ ಮದುವೆಯಾಗಿ ಮಂಜುಳಾ ಮತ್ತು ಯಾರು ಈ ಸೋಮಶೇಖರ್ ಇರ್ತಾರೆ, 1 ತಿಂಗಳ ಸಂಸಾರ ಮಾಡ್ತಾರೆ. ಅವಳು 1 ತಿಂಗಳ ನಂತರ ಇವಳು ವಾಪಸ್ಸು ಶಿವಮೊಗ್ಗಕ್ಕೆ ಹೋಗಿಬಿಡ್ತಾಳೆ. ಇವನು ಶಿವಮೊಗ್ಗಕ್ಕೆ ಹೋಗಿ ಕರೆಯೋಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ಗೊತ್ತಾಗತ್ತೆ ಅವನಿಗೆ, ಇಲ್ಲ ಇವು ಆಲ್ರೆಡಿ ಮದುವೆ ಆಗಿದ್ದಾಳೆ ಮತ್ತು ಇದೇ ಥರ ಬೇರೆ ಥರ ಚೀಟಿಂಗ್ ಮಾಡ್ತಿದ್ದಾಳೆ, ನಾನು ಇದೊಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟೇನೆ, ಇದು ಮೋಸ ಮಾಡ್ತಕ್ಕಂಥದ್ದೊಂದು ಗ್ಯಾಂಗ್ ಎಂಬುದು ಗೊತ್ತಾಗುತ್ತೆ. ಸೊ ಆದ ನಂತರ ಬಂದು ಅವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಒಟ್ಟು 7 ಜನದ ಮೇಲೆ ನಾವು ಪ್ರಕರಣನ ದಾಖಲು ಮಾಡ್ಕೊಂಡಿದ್ವಿ. ಸೊ ಇದೇನಿದೆ ಒಂದು